ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಸತೀಶ್ ಜಾರಕಿಹೊಳಿ ಭಾಮೈದನ ಮನೆ ಮೇಲೆ ಇಡಿ ದಾಳಿ ಅಂತ್ಯ ಇನ್ನೂ ಆಗಿಲ್ಲ. ನೋಡಿ, 24 ಗಂಟೆ ಕಳೆದ್ರೂ ಕೂಡ ಶೋಧೋಪಯೋಗಿ ಸಚಿವ ಅಂದರೆ ಇನ್ನೂ ಮುಗಿದಿಲ್ಲ. 24 ಗಂಟೆ ಕೂಡ ರಿಟೇಕ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೋಡಿ, ಸತೀಶ್ ಜಾರಕಿಹೊಳಿ ಭಾಮೈದನ ಮನೆ ಮೇಲೆ ಇಡಿ ದಾಳಿ ಇನ್ನೂ ಅಂತ್ಯ ಆಗಿಲ್ಲ. ಲೋಬೋಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 24 ಗಂಟೆ ಕಳೆದರೂ ಕೂಡ ಶೋಧೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಅಂದರೆ ಭಾಮೈದ ಹಾಗೂ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ನಿವಾಸ ಹಾಗೆ ಕಚೇರಿಗಳ ಮೇಲೆ ನಡೆದಿದ್ದಂತಹ ಜಾರಿ ನಿರ್ದೇಶನಾಲಯದ ಅಂದರೆ ಇಡಿ ಸುದೀರ್ಘ ದಾಳಿ ಕೊನೆಗೂ ಕೂಡ ಅಂತ್ಯ ಆಗಿದೆ. 24 ಗಂಟೆಗಳ ಕಾಲ ನಡೆಸಿದಂತಹ ಸುದೀರ್ಘ ಶೋಧ ಕಾರ್ಯದ ಬಳಿಕ ಇಡಿ ಅಧಿಕಾರಿಗಳು ಬೆಳಗಾವಿಯಿಂದ ಈಗ ನಿರ್ಗಮಿಸಿದ್ದಾರೆ. ಅಬಕಾರಿ ಇಲಾಖೆಯ ಅಕ್ರಮಗಳಿಗೆ ಸಂಬಂಧಿಸಿದಂತೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ಇಡಿ ಅಧಿಕಾರಿಗಳು ಬೆಳಗಾವಿ ನಗರದ ಟಿವಿ ಸೆಂಟರ್ನಲ್ಲಿರುವಂತಹ ಮಂಜುನಾಥ್ ಅವರ ಮುಖ್ಯ ನಿವಾಸ ಸೇರಿದಂತೆ ಜಿಲ್ಲೆಯ ಒಟ್ಟು 6 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಿದ್ರು. ರಾಜ್ಯಾದ್ಯಂತ ಬೆಂಗಳೂರು, ಮೈಸೂರು ಸೇರಿದಂತೆ ಒಟ್ಟು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ದಾಳಿ ನಡೆದಿತ್ತು. ಸದ್ಯ ಲಭ್ಯವಾಗಿರುವಂತಹ ಎಲ್ಲಾ ಪ್ರಮುಖ ದಾಖಲೆಗಳೊಂದಿಗೆ ಇಡಿ ಅಧಿಕಾರಿಗಳ ತಂಡವು ಬೆಂಗಳೂರಿಗೆ ತೆರಳಿದ್ದಾರೆ. ದಾಳಿಯ ಸಂಪೂರ್ಣ ವರದಿಯನ್ನ ಇಡಿ ನಿರ್ದೇಶಕರಿಗೆ ಸಲ್ಲಾಗಿದೆ ಆಲ್ರೆಡಿ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಜುನಾಥ್ ಅವರ ಆಪ್ತರಾಗಿರುವಂತಹ ಗೋವಾ ಮೂಲದ ಲೋಬೋ ಎಂಬುವವರಿಗಾಗಿ ಇಡಿ ಅಧಿಕಾರಿಗಳು ಬೆಳಗಾವಿಯಲ್ಲಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಬೆಳಗಾವಿಯಲ್ಲಿ ಲೋಬೋ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆಯಲು ಇಡಿಯ 2 ವಿಶೇಷ ತಂಡಗಳು ಈಗಾಗಲೇ ಗೋವಾಗೆ ರವಾನೆಯಾಗಿವೆ ಅಂತ ಮೂಲಗಳು ತಿಳಿಸ್ತಾ ಇದೆ. ಈ ಆರೋಪಗಳೇನು ಅಂತ ನೋಡೋದಾದ್ರೆ, ಸರ್ಕಾರಿ ಸಂಬಳ ಪಡೆಯುತ್ತಲೇ ಕೋಟ್ಯಾಂತರ ರೂಪಾಯಿಗಳ ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಂಜುನಾಥ್ ಅವರ ಮೇಲಿದೆ. ಆದಾಯಕ್ಕಿಂತ ಅಧಿಕವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಸಂಪಾದನೆ, ಅಬಕಾರಿ ಇಲಾಖೆಯ ಉನ್ನತ ಹುದ್ದೆಯಲ್ಲಿದ್ದುಕೊಂಡೇ ಬೇರೆಯವರ ಹೆಸರಿನಲ್ಲಿ 100ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ ಹೊಂದಿರುವಂತಹ ಆರೋಪ, ದೇಶದ ಗಡಿದಾಟಿ ನಡೆಯುತ್ತಿರುವ ಆರ್ಥಿಕ ವಹಿವಾಟುಗಳು, ಹವಾಲಾ ಮಾರ್ಗಗಳ ಮೂಲಕ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿರುವ ಶಂಕೆ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ. ಅದ್ರ ಜೊತೆಗೆ ಜೈಲು ಸೇರಿದಂತಹ ವೈ ಮಂಜುನಾಥ್ ವಿವಾದಗಳಿಗೆ ಸಿಲುಕುತ್ತಿರುವುದು ಇದೇ ಮೊದಲೇನಲ್ಲ, ಇದೇ ಮೊದಲನೇ ಸಾರಿ ಏನಲ್ಲ. 2009ರಿಂದ 2013ರವರೆಗೆ ಮೈಸೂರಿನಲ್ಲಿ ಅಬಕಾರಿ DC ಆಗಿದ್ದಂತಹ ಅವಧಿಯಲ್ಲಿ ಲಂಚದ ಪ್ರಕರಣವೊಂದರಲ್ಲಿ ಲೋಕಾಯುಕ್ತ ಪೊಲೀಸರು ಇವರನ್ನು ಬಂಧಿಸಿದ್ರು. ಆ ವೇಳೆ 15 ದಿನಗಳ ಕಾಲ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿದ್ದಂತಹ ಇವರು ಬಿಡುಗಡೆಯಾಗಿ ಬಂದಾದ ನಂತರ ಇವರ ಅಭಿಮಾನಿಗಳು ಜೈಲಿನಿಂದ ಬರೋಬ್ಬರಿ 2 ಕಿಲೋಮೀಟರ್ ದೂರ ಇವರನ್ನು ಹೆಗ್ಲು ಮೇಲೆ ಎತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಬಂದಿದ್ರು. ಈ ಘಟನೆ ಆಗ ಇಡೀ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಹಾಗೆ ಸುದ್ದಿಗೂ ಕೂಡ ಗ್ರಾಸವಾಗಿತ್ತಿದೆ. ಮೊದಲನೇ ಬಾರಿಯಲ್ಲ, 2013ವರೆಗೆ ಅವ್ರನ್ನ ಬಂಧನದಲ್ಲಿ ಇಟ್ಟಿದ್ರು. 2009ರಿಂದ 2013ವರೆಗೆ ಆ ಟೈಮ್ನಲ್ಲಿ ಅವರು DC ಆಗಿದ್ದಂತಹ ಅವಧಿಯಲ್ಲಿ ಲಂಚದ ಪ್ರಕರಣ ಅಂದರೆ ಲಂಚ ತಗೊಂಡಿದ್ರು ಅಂತ ಹೇಳ್ಬಿಟ್ಟು ಪೊಲೀಸರು ಇವರನ್ನು ಬಂಧಿಸಿದ್ರು. ಆ ವೇಳೆ ಅವರು 15 ದಿನಗಳ ಕಾಲ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಇದ್ದರು. 1 ದಿನ ಅಲ್ಲ, 2 ದಿನ ಅಲ್ಲ, 15 ದಿನ ಇದ್ದರು. ಆನಂತರ ಅವರು ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆದ ನಂತರ ಅವರ ಒಂದಷ್ಟು ಅಭಿಮಾನಿಗಳೇನಿದ್ದಾರೆ ಅವ್ರನ್ನ 2 ಕಿಲೋಮೀಟರ್ ಗಟ್ಟಲೆ ಹೆಗ್ಲ ಮೇಲೆ ಹೊತ್ಕೊಂಡು ಬಂದಿದ್ರು. ಈ ಒಂದು ಪ್ರಕರಣ ಏನಿತ್ತು, ಆ ಒಂದು ಘಟನೆ ಏನಿತ್ತು, ಇಡೀ ರಾಜ್ಯಾದ್ಯಂತ ತೀವ್ರ ಚರ್ಚೆಗೂ ಕೂಡ ಕಾರಣ ಆಗಿತ್ತು, ಸುದ್ದಿಗೂ ಕೂಡ ಗ್ರಾಸವಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ಬೇಗ ನಮ್ಮದು.